ಎರಡು ದಶಕಗಳ ನಂತರ ಗ್ರಾಮೀಣ ರಸ್ತೆಗೆ ಕಾಯಕಲ್ಪ. ಬಿಶೆಟ್ಟಿಗೇರಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪರಿಶೀಲನೆ ನಡೆಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೊಲ್ಲಿರ ಬೋಪಣ್ಣ. ಕಳೆದ 22 ವರ್ಷಗಳಿಂದ ಸಾರ್ವಜನಿಕರ ಓಡಾಟಕ್ಕೆ ತೀವ್ರ ಸಮಸ್ಯೆಯಾಗಿ ಕಾಡುತ್ತಿದ್ದ ಕುಟ್ಟಂದಿ ಗುಡ್ಡಮಾಡು ಬಿಶೆಟ್ಟಿಗೇರಿ ಸಂಪರ್ಕ ರಸ್ತೆಗೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಅನುದಾನವನ್ನು ಬಿಡುಗಡೆಗೊಳಿಸಿದ್ದು ರಸ್ತೆ ಕಾಮಗಾರಿಯು ಬಿರುಸಿನಿಂದ ನಡೆಯುತ್ತಿದೆ. ರಸ್ತೆಯ ಇಕ್ಕೆಲಗಳನ್ನು ಅಗಲೀಕರಣಗೊಳಿಸಿ ರಸ್ತೆ ಬದಿಯಲ್ಲಿದ್ದ ವಿದ್ಯುತ್ ಕಂಬಗಳನ್ನು ಬದಲಾವಣೆಗೊಳಿಸಿ ರಸ್ತೆಯಲ್ಲಿ ವಾಹನ ಸಂಚಾರವು ಸುಗಮವಾಗಿ ಸಾಗಲು ವ್ಯವಸ್ಥೆ ಕಲ್ಪಿಸಲಾಗಿದೆ. ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೊಲ್ಲಿರ ಬೋಪಣ್ಣ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಉಮೇಶ್ ಕೇಚಮಯ್ಯ ಹಾಗೂ ಗ್ರಾಮದ ಪ್ರಮುಖರು ರಸ್ತೆ ಕಾಮಗಾರಿ ಪರಿಶೀಲನೆ ನಡೆಸಿದರು. ರಸ್ತೆಯ ಗುಣಮಟ್ಟದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಳೆದ 22 ವರ್ಷಗಳ ಹಿಂದೆ ರಸ್ತೆ ನಿರ್ಮಾಣವಾಗಿತ್ತು. ಈ ಪ್ರದೇಶದಲ್ಲಿ ಹೆಚ್ಚಾಗಿ ಮಳೆ ಸುರಿಯುತ್ತಿದ್ದ ಹಿನ್ನೆಲೆಯಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿ ವಾಹನಗಳು ಸಂಚಾರ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಸರ್ಕಾರಕ್ಕೆ ಹಾಗೂ ಜನಪ್ರತಿನಿಧಿಗಳಿಗೆ ಇಲ್ಲಿನ ಗ್ರಾಮಸ್ಥರು ಮನವಿ ಸಲ್ಲಿಸಿದರೂ ಕೂಡ ರಸ್ತೆ ಕಾಮಗಾರಿ ಆರಂಭವಾಗಿರಲಿಲ್ಲ. ಇದೀಗ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಆಯ್ಕೆಯಾದ ನಂತರ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡುವ ಮೂಲಕ ಈ ಭಾಗದ ಗ್ರಾಮಸ್ಥರ ಬಹು ವರ್ಷಗಳ ಬೇಡಿಕೆಗೆ ಸ್ಪಂದನೆ ನೀಡಿದ್ದಾರೆ. ರಸ್ತೆ ಕಾಮಗಾರಿಯ ಗುಣಮಟ್ಟವನ್ನು ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಕೊಲ್ಲಿರ ಬೋಪಣ್ಣ ಹಾಗೂ ಗ್ರಾಮಸ್ಥರು ತೆರಳಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೊಲ್ಲಿರ ಬೋಪಣ್ಣ, ರಸ್ತೆ ಸಮಸ್ಯೆಯಿಂದಾಗಿ ಇಲ್ಲಿನ ನಾಗರಿಕರು ನಿರಂತರ ಸಮಸ್ಯೆ ಎದುರಿಸುತ್ತಿದ್ದರು.
ವಾಹನ ಸಂಚಾರಕ್ಕೆ ಭಾರೀ ತೊಂದರೆ ಎದುರಾಗಿತ್ತು. ಇದೀಗ ಕ್ಷೇತ್ರದ ಶಾಸಕರಾದ ಪೊನ್ನಣ್ಣನವರು ಅನುದಾನವನ್ನು ಬಿಡುಗಡೆಗೊಳಿಸಿರುವುದರಿಂದ ರಸ್ತೆ ಕಾಮಗಾರಿ ನಡೆಯುತ್ತಿದೆ. ಗ್ರಾಮದಲ್ಲಿ ಬಹಳಷ್ಟು ರಸ್ತೆಗಳಿಗೆ ಕಾಯಕಲ್ಪ ನೀಡಲಾಗಿದೆ. ಉತ್ತಮ ಗುಣಮಟ್ಟದ ರಸ್ತೆ ಕಾಮಗಾರಿ ನಡೆದಿರುವುದು ಉತ್ತಮ ಬೆಳವಣಿಗೆ. ಈ ಭಾಗದಲ್ಲಿ ಹೆಚ್ಚಾಗಿ ಮಳೆ ಸುರಿಯುವುದರಿಂದ ರಸ್ತೆಗಳು ಹಾಳಾಗುತ್ತಿವೆ. ಹೀಗಾಗಿ ಗುಣಮಟ್ಟದ ರಸ್ತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಗ್ರಾಮಸ್ಥರು ಖುದ್ದಾಗಿ ರಸ್ತೆ ಕಾಮಗಾರಿಯನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ಕಳಪೆ ಕಾಮಗಾರಿ ಆಗದಂತೆ ಎಚ್ಚರ ವಹಿಸಿದ್ದಾರೆ ಎಂದರು. ನಾನು ಕೊಲ್ಲಿರ ಬೋಪಣ್ಣ, ಬಿಶೆಟ್ಟಿಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ. ನಮಗೆ ಏನು 22 ವರ್ಷದಿಂದ ಈ ಕಾಮಗಾರಿ ಯಾವುದೇ ಒಂದು ಕಾಮಗಾರಿ ಆಗದೆ ಈ ರಸ್ತೆ ತುಂಬ ಹದಗೆಟ್ಟಿತ್ತು. ಓಡಾಡಲಿಕ್ಕೂ ಸಹ ಆಗದ ಪರಿಸ್ಥಿತಿಯಲ್ಲಿ ಇತ್ತು. ಇವತ್ತು ನಮ್ಮ ಶಾಸಕರು ಬಂದ ಮೇಲೆ ಕೇವಲ 8 ತಿಂಗಳಲ್ಲಿ ಬಂದು ಮಳೆಗಾಲ ಹಿಡಿದೋಗಿತ್ತು ಬಂದ ತಕ್ಷಣ. ಇವಾಗ ಆದಮೇಲೆ ಈಗ 8 ತಿಂಗಳಲ್ಲಿ ಏನು ಕಾಮಗಾರಿ ಆಗಬೇಕು ತುಂಬ ಚೆನ್ನಾಗಿ ಒಳ್ಳೆ ಇದು ಕೊಟ್ಟಿದ್ದಾರೆ. ಜೊತೆಗೆ ತುಂಬ ಚೆನ್ನಾಗಿ ಗುತ್ತಿಗೆದಾರರು ತುಂಬ ಚೆನ್ನಾಗಿ ನಾವು ಗ್ರಾಮಸ್ಥರು ಏನು ಹೇಳಿದ್ದಾರೆ ಅದೇ ಥರ ಕಾಮಗಾರಿಯನ್ನು ಮಾಡ್ತಾಯಿದ್ದಾರೆ. ಜೊತೆಗೆ ಇದಲ್ಲದೆ ಹೆಚ್ಚಿನ ಅನುದಾನವನ್ನು ಸಹ ನಮ್ಮ ಶಾಸಕರು ಕೊಟ್ಟಿದ್ದಾರೆ. ಇನ್ನೂ 4.5 ವರ್ಷ ಇದೆ. 4.5 ವರ್ಷದಲ್ಲಿ ಹೆಚ್ಚಿನ ಅನುದಾನವನ್ನು ತರುವಲ್ಲಿ ನಾವು ಸಹ ಅವರ ಜೊತೆ ಮಾತುಕತೆ ಮಾಡಿ ಹೆಚ್ಚಿನ ಅನುದಾನವನ್ನು ತರ್ತೀವಿ. ನಮ್ಮ ಮಾದರಿ ಗ್ರಾಮ ಪಂಚಾಯತಿಯನ್ನಾಗಿ ಮಾಡಬೇಕು ಅಂತೇಳಿ ಪಣ ತೊಟ್ಟಿದ್ದೇನೆ ನಾನು ಇಲ್ಲಿ. ನನಗೂ ಸಹ ಇನ್ನು 2 ವರ್ಷ ಅವಧಿ ಇದೆ ಅಧ್ಯಕ್ಷನಾಗಿ. ಈ 2 ವರ್ಷದಲ್ಲಿ ಏನೆಲ್ಲ ಜನರಿಗೆ ಕಾಮಗಾರಿ ಆಗಬೇಕು ಅದನ್ನು ಖಂಡಿತವಾಗಲೂ ಮಾಡಿ ಮುಗಿಸುವಂಥ ಪ್ರಯತ್ನವನ್ನು ಖಂಡಿತವಾಗಲೂ ಪಡ್ತೇನೆ. ಜೊತೆಗೆ ಪ್ರತಿ ಗುತ್ತಿಗೆದಾರರು ಸಹ ಇದೇ ಥರ ಕೆಲಸ ಮಾಡಬೇಕು. ಈ ಥರ ಕೆಲಸ ಮಾಡಿದ್ರೆ ಒಂದು 10-15 ವರ್ಷಕ್ಕೆ ಈ ರಸ್ತೆ ಏನೂ ಹಾಳಾಗೋದಿಲ್ಲ. ನಾವು ನಿಜವಾಗ್ಲೂ ಈಗ ಪರಿಶೀಲನೆ ಮಾಡಿ ಬಂದಿದ್ದೀವಿ. ಗ್ರಾಮಸ್ಥರು ಸಹ ಇದನ್ನು ನಮ್ಮ ಗ್ರಾಮಸ್ಥರು ನಿಂತು ಕೆಲಸ ಮಾಡ್ತಾಯಿದ್ದಾರೆ. ಕಾಂಟ್ರಾಕ್ಟರ್ ಅಲ್ಲ, ನಮ್ಮ ಗ್ರಾಮಸ್ಥರು ನಿಂತು ಇದನ್ನು ಯಾವ ಥರ ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ ಗ್ರಾಮಸ್ಥರ ಏನು ಹೇಳ್ತಾರೆ ಅದೇ ಥರ ಗುತ್ತಿಗೆದಾರರು ಕೆಲಸ ಮಾಡ್ತಾಯಿದ್ದಾರೆ. ಈ ಥರ ಕೆಲಸ ಮಾಡಿದ್ರೆ ಪ್ರತಿ ಜಾಗದಲ್ಲಿ ಈ ಥರ ಕೆಲಸ ಮಾಡಿದರೆ ನಮಗೆ ಕೊಡಗಲ್ಲಿ ಯಾವುದೇ ರಸ್ತೆ ಹಾಳಾಗೋದಿಲ್ಲ. ಮುಂದೆಯೂ ಸಹ ಪ್ರತಿಯೊಬ್ಬ ಗುತ್ತಿಗೆದಾರರು ಇದೇ ಥರ ಕೆಲಸ ಮಾಡಲಿ. ರಸ್ತೆ ಕಾಮಗಾರಿಯ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಉಮೇಶ್ ಕೆ ಚಮಯ್ಯ, ಕಳೆದ 22 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಕಾಮಗಾರಿ ಈಗ ಬಿರುಸುಗೊಂಡಿರುವ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ನಮಸ್ಕಾರಗಳು. ನಾನು ಉಮೇಶ್ ಕೆ ಚಮಯ್ಯ ಅಂತೇಳಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಹಾಗೂ ಈ ಕ್ಷೇತ್ರದ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ. ಈ ಒಂದು ರಸ್ತೆಯ ಹಿನ್ನೆಲೆಯನ್ನು ಹೇಳಬೇಕು ಅಂತ ಹೇಳಿದ್ರೆ 2002ನೇ ಸಂದರ್ಭದಲ್ಲಿ ಇಲ್ಲಿ ರಸ್ತೆ ಕಚ್ಚಾ ರಸ್ತೆ ಆಗಿತ್ತು. ಆ ಸಂದರ್ಭದಲ್ಲಿ ಸರ್ಕಾರದಿಂದ ಸ್ವಚ್ಛ ಗ್ರಾಮ ಯೋಜನೆ ಅಂತ ಹೇಳ್ತಕ್ಕಂಥ ಒಂದು ಯೋಜನೆ ಬಂತು. ಅದಕ್ಕೆ ಸಾರ್ವಜನಿಕರು 2 ಲಕ್ಷ ರೂಪಾಯಿಗಳನ್ನು ಕ್ರೋಢೀಕರಿಸಬೇಕಾಗಿತ್ತು. ಆ ಸಂದರ್ಭದಲ್ಲಿ ಇಲ್ಲಿದ್ದಂಥ ಸಾರ್ವಜನಿಕರಿಗೆ ಅದು ಅಸಾಧ್ಯವಾಗಿತ್ತು. ಅಂಥ ಸಂದರ್ಭದಲ್ಲಿ ದಿವಂಗತ ಕೊಲ್ಲಿರ ಉತ್ತಪ್ಪನವರನ್ನು ನಾವು ಸಂಪರ್ಕಿಸಿದಾಗ ಅವರು ಸ್ವತಃವಾಗಿ 2 ಲಕ್ಷ ರೂಪಾಯಿಗಳನ್ನು ಸಾರ್ವಜನಿಕರ ಪರವಾಗಿ ತಮ್ಮಿಂದ ಕ್ರೋಢೀಕರಿಸಿ ಈ 20 ಲಕ್ಷಗಳನ್ನು ಸರ್ಕಾರದಿಂದ ಬರಲಿಕ್ಕೆ ಅನುವು ಮಾಡಿಕೊಟ್ಟು ಅಂದಿನ ದಿವಸಗಳಲ್ಲಿ ಈ ರಸ್ತೆ ಒಂದು ನಿರ್ಮಾಣ ಆಯಿತು. ಸುಮಾರು 2002ರ ಸಂದರ್ಭದಲ್ಲಿ ಅಲ್ಲಿಂದ ಈ ರಸ್ತೆ ಶಿಥಿಲಾವಸ್ಥೆಗೆ ಬಂದು ಹೆಚ್ಚಿನಾಂಶ ಇಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ರಸ್ತೆಗಳು ಬೇಗ ಹಾಳಾಗ್ತದೆ. ಆ ಶಿಥಿಲಾವಸ್ಥೆಯಲ್ಲಿ ಇದ್ದ ರಸ್ತೆಯನ್ನು ನಾವು ಈ ಹಿಂದೆ ಇದ್ದ ಸರ್ಕಾರಗಳು ಜನಪ್ರತಿನಿಧಿಗಳನ್ನು ಆದಷ್ಟು ಬೇಡಿಕೊಂಡು ಕೂಡ ಮಾಡಲಿಲ್ಲ. ಎಲ್ಲ ಗ್ರಾಮ ಸಭೆಗಳಲ್ಲಿ ನಡವಳಿಕೆಯನ್ನು ಕೂಡ ಮಾಡಿದ್ದೀವಿ, ಆದರೂ ಕೂಡ ಸ್ಪಂದನೆ ಕೊಡಲಿಲ್ಲ. ಒಂದು ವಿಷಾದಕರ ಅಂತ ಹೇಳಿದ್ರೆ ಒಂದೊಮ್ಮೆ ಗುದ್ದಲಿ ಪೂಜೆಯನ್ನು ಮಾಡಿ ಕೆಲಸವನ್ನು ಪ್ರಾರಂಭಿಸಲಿಲ್ಲ ಅಂತ ಹೇಳೋದು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಯಬೇಕಾಗುತ್ತೆ. ಇಂಥ ಸಂದರ್ಭವನ್ನು ಮನಗಂಡಾಗ ನಾವು ನಮ್ಮ ಶಾಸಕರು ಗೆದ್ದು ಬಂದ ನಂತರದಲ್ಲಿ ಇದನ್ನು ರಸ್ತೆಯನ್ನು ಪರಿಪೂರ್ಣವಾಗಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಭರವಸೆಯನ್ನು ಈ ಜನರಿಗೆ ಕೊಟ್ಟು ಅವರೊಂದು ಸಹಕಾರವನ್ನು ಕೂಡ ಪಡ್ಕೊಂಡಿದ್ದು. ಅದೇ ರೀತಿಯಲ್ಲಿ ಶಾಸಕರಲ್ಲಿ ಅದನ್ನು ಮುಂದಿಟ್ಟಾಗ ಶಾಸಕರು ತಮ್ಮ ಪ್ರಯತ್ನದಿಂದ ಈ ರಸ್ತೆಯನ್ನು ಸಂಪೂರ್ಣವಾಗಿ 2.5 ಕಿಲೋಮೀಟರ್ಗಳಷ್ಟು ಸ್ವಚ್ಛ ರಸ್ತೆಯಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ತಕ್ಕಂಥ ಭರವಸೆಯನ್ನು ಕೊಟ್ಟು ಅದಕ್ಕೆ ಚಾಲನೆಯನ್ನು ಕೊಟ್ಟು ಈ ರಸ್ತೆ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ಕೂಡ ಸ್ಥಳೀಯ ಗುತ್ತಿಗೆದಾರರಂತ ನಾಮೇರ ನವೀನ್ ಅಂತ ಹೇಳ್ತಕ್ಕಂಥವ್ರು ಮಾಡ್ತಾಯಿದ್ದಾರೆ. ಅವರು ಯಾರೇ ಇದ್ದರೂ ಕೂಡ ಸರಿ ಇದ್ದರೆ ನಾವು ಸರಿ ಅಂತ ಹೇಳ್ತೀವಿ, ಸರಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀವಿ. ನಾಮೇರ ನವೀನ್ರವರು ಇದು ಮಾಡತಕ್ಕಂಥ ಈ ಕಾಮಗಾರಿ ಉತ್ತಮ ಗುಣಮಟ್ಟದಲ್ಲಿ ಇದೆ ಅಂತ ಹೇಳ್ತಕ್ಕಂಥದ್ದನ್ನು ಹೇಳಬೇಕಾಗುತ್ತೆ. ಕಾಮಗಾರಿ ನಡೆಸುವಾಗ ಸ್ಥಳೀಯರು ಕೂಡ ನಿಂತು ಅದನ್ನು ಪರಿಶೀಲನೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂತೆಯೇ ನಮ್ಮ ಬಿಶೆಟ್ಟಿಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಂಥ ಬೋಪಣ್ಣವರ ಸ್ಪಂದನೆ ಕೂಡ ಈ ಗ್ರಾಮಕ್ಕೆ ಭಾಳಷ್ಟು ಇದ್ದು ಇನ್ನೂ ಕೂಡ ಮುಖ್ಯ ರಸ್ತೆಗಳಾಗ್ತಾ ಇದೆ. ಒಳ
ಸಣ್ಣ ಪುಟ್ಟ ರಸ್ತೆಗಳು ಅತ್ಯಧಿಕವಾಗಿದೆ, ಅದೆಲ್ಲ ನಿರ್ಮಾಣವಾಗಬೇಕಾಗಿದೆ. ಅದನ್ನೆಲ್ಲ ನಮ್ಮ ಶಾಸಕರ ಒಂದು ಪ್ರಯತ್ನದಿಂದ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಒಂದು ಸಹಕಾರದಿಂದ ಮುಂದಿನ ದಿನಮಾನಗಳಲ್ಲಿ ಅದಾಗ್ತದೆ ಅಂತೇಳೋ ನಂಬಿಕೆಯೊಂದಿಗೆ ನಾವು ಈ ರಸ್ತೆ ಏನು ಶುರುವಾಗಿದೆ ಭಾಳ ತ್ವರಿತಗತಿಯಲ್ಲಿ ತುರ್ತಾಗಿ ಆಗ್ತಾಯಿದೆ. ಇದು ಉತ್ತಮ ರೀತಿಯಲ್ಲಿ ಆಗಿ ಮತ್ತೆ ಉದ್ಘಾಟನಾ ದಿವಸ ಹತ್ತಿರದಲ್ಲಿ ಬರಲಿ ಅಂತ ಹೇಳ್ತಕ್ಕಂಥ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಶ್ವೇತಪತ್ರಕ್ಕೆ ಬಿಶೆಟ್ಟಿಗೇರಿಗೆ ಬನ್ನಿ ಎಂದ ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೊಲ್ಲಿರ ಬೋಪಣ್ಣ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಶಾಸಕರಾಗಿ 8 ತಿಂಗಳು ಮಾತ್ರ ಕಳೆದಿದೆ. ಕ್ಷೇತ್ರದ ಉದ್ದಗಲಕ್ಕೂ ಸಂಚರಿಸಿ ಅಭಿವೃದ್ಧಿ ಕಾರ್ಯಗಳಾದ ರಸ್ತೆ, ತಡೆಗೋಡೆ, ಸೇತುವೆ ಸೇರಿದಂತೆ ಇನ್ನಿತರ ಜನೋಪಯೋಗಿ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಆದರೆ ಬಿಜೆಪಿ ಪಕ್ಷದ ಕೆಲವು ಮುಖಂಡರು ಶಾಸಕ ಪೊನ್ನಣ್ಣನವರ ಮೇಲೆ ಅನಾವಶ್ಯಕ ಆರೋಪ ಮಾಡುತ್ತಿದ್ದಾರೆ. ಶ್ವೇತಪತ್ರ ನೀಡುವಂತೆ ಹೇಳಿಕೆ ನೀಡುತ್ತಿದ್ದಾರೆ. ಕುಗ್ರಾಮವಾಗಿರುವ ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಶಾಸಕರ ಅಭಿವೃದ್ಧಿ ಕೆಲಸಗಳು ಯಾವ ಮಟ್ಟದಲ್ಲಿ ಇದೆ ಎಂದು ಖುದ್ದಾಗಿ ನೋಡಬಹುದಾಗಿದೆ. ಶ್ವೇತಪತ್ರಕ್ಕೆ ಒತ್ತಾಯಿಸುವವರು ಒಮ್ಮೆ ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿಗೆ ಆಗಮಿಸಿ ಪರಿಶೀಲನೆ ನಡೆಸಿ ಎಂದರು. ಇವತ್ತು ನಾನು ಗುತ್ತಿಗೆದಾರರ ಮೇಲೆ ಯಾಕೆ ಇಷ್ಟು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗ್ರಾಮೀಣ ರಸ್ತೆಗೆ ಅವ್ರದ್ದು ಎಲ್ಲ ಹೈಟೆಕ್ ಯಾವುದೆಲ್ಲ ಮಿಷಿನ್ ಇದೆ ಅದನ್ನೆಲ್ಲ ತಂದು ಸಹ ಗ್ರಾಮೀಣ ರಸ್ತೆಯಲ್ಲಿ ಆ ಮಿಷಿನರಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಅದನ್ನು ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇವತ್ತು ಅದಲ್ಲದೆ BJP ಅವರು ನಮ್ಮ ಶಾಸಕರ ಕಚೇರಿಗೆ ಹೋಗ್ಬಿಟ್ಟು ಶ್ವೇತಪತ್ರ ಹೊರಡಿಸಿ ಅಂತ ಹೇಳಿದಿರಲ್ಲ, ನಮಗೆ 20 ವರ್ಷದಲ್ಲಿ ಏನು ಕಾಮಗಾರಿ ಆಗಿಲ್ಲ ಅದನ್ನು ಇವತ್ತು ಬನ್ನಿ ನಾವು ಬಿಶೆಟ್ಟಿಗೇರಿಂದಲೇ ನಿಮಗೆ ಶ್ವೇತಪತ್ರವನ್ನು ನಿಮಗೆ ಕೊಡ್ತೀವಿ, ಬನ್ನಿ ಲೈವ್ ಆಗಿ ತೋರಿಸ್ತೀವಿ. ಇಲ್ಲಿ ಏನು ಶಾಸಕರು ನಮಗೆ ಏನು ಕೆಲಸ ಮಾಡಿದ್ದಾರೆ ಅಂತೇಳಿ ಲೈವ್ ಆಗಿ ನಿಮಗೆ ತೋರಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಜೊತೆಗೆ ಸಂಸದರು ಏನು ಅನುದಾನ ನಾವು ತಂದಿದ್ದ ಅನುದಾನ ಅಂತ ಹೇಳ್ತಾ ಇದ್ದೀರಾ, ನೀವು ತಂದ ಅನುದಾನವನ್ನು ನೀವು ಶ್ವೇತಪತ್ರ ಹೊರಡಿಸಿ, ನಾವು ಏನು ಅನುದಾನ ತಂದಿದ್ದೀವಿ ಏನು ಮಾಡಿದ್ದೀವಿ ಅಂತ ಶ್ವೇತಪತ್ರ ಹೊರಡಿಸಿ. ಜೊತೆಗೆ 10 ವರ್ಷದಿಂದ ಏನು ರೈಲು ಬರ್ತದೆ ಅಂತೇಳಿ ರೈಲು ಬಿಡ್ತಾ ಇದ್ದೀರಾ ಹೊರತು ಯಾವುದೇ ರೈಲು ಹೋಗಲಿ ನಮಗೆ ಕೊಡಗಲ್ಲಿ ಒಳ್ಳೆ ರಸ್ತೆ ಕೊಡುವಂಥ ಒಂದು ಇದು ಕಾಮಗಾರಿಯೂ ಸಹ ನಡೆದಿಲ್ಲ. ಎಷ್ಟು ಜನ ಇವತ್ತಿಗೂ ಸಹ ನಮ್ಮ ಶಾಸಕರು ಪ್ರತಿ ಹಳ್ಳಿಗೆ ಹೋಗ್ಬಿಟ್ಟು ಗ್ರಾಮಕ್ಕೆ ಹೋಗಿ ರಸ್ತೆ ವೀಕ್ಷಣೆ ಮಾಡಿ ಎಲ್ಲೆಲ್ಲಿ ತುಂಬ ಜನಕ್ಕೆ ತೊಂದರೆ ಇದೆ ಅಲ್ಲಿ ಇವತ್ತು ಕುಡಿಯೋ ನೀರು ಇರ್ಬೋದು, ರಸ್ತೆ ಇರ್ಬೋದು, ಸೇತುವೆ ಇರ್ಬೋದು, ಪ್ರತಿ ಗ್ರಾಮಕ್ಕೆ ಹೋಗಿ ಅವರು ಹೋಗ್ತಾಯಿದ್ದಾರೆ. ಇವರನ್ನು ಹೋಗ್ಬಿಟ್ಟು ಶ್ವೇತಪತ್ರ ಹೊಡಿಸಿದ್ದಾರೆ ಅಂತೇಳಿದರೆ ನಾಚಿಕೆ ಆಗಬೇಕು. ಏನು ಇಷ್ಟು ಕೀಳುಮಟ್ಟದಾಗಿ ಅವರ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಜನ ಒಂದು ನಗುವಂಥ ಒಂದು ಇದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀರ ನೀವು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.